ಮಾರಾನೆ ಫೋನ್ ಮಾಡ್ದ. ಹಲೋ ಸಾಹೇಬ್ರೆ, ಒಂದು ದೊಡ್ಡ ತಪ್ಪಾಗೋಗಿದೆ ಸಾಹೇಬ್ರೆ. ಏನಾಯ್ತು ಮಾರ? ಅಯೋಗ್ಯ ನನ್ನ ಮಕ್ಕಳ, ಅವನ ಮೇಲೆ ಒಂದು ಕಣ್ಣಿಡಿ ಅಂತ ಹೇಳಿದ್ನಲ್ಲೋ. ಆ ಮುದುಕಿ ವಿಷಯ ಅವನೆಲ್ಲೂ ಬಾಯಿ ಬಿಡಬಾರ್ದು ಅಂತ ತಾನೇ ಅವನನ್ನು ನಾವು ಇಲ್ಲಿ ಇಟ್ಕೊಂಡಿದ್ದು. ಭಯ ಪಡ್ಕೊಂಡು ಬಿದ್ದಿರ್ತಾನಂತ ಅಂದ್ಕೊಂಡಿದ್ದೆ ಸಾಹೇಬ್ರೆ, ಆದರೆ ಇವನು ಈ ಥರ ಕೆಲಸ ಮಾಡ್ತಾನಂತ ಅಂದ್ಕೊಂಡಿದ್ದಿಲ್ಲ. ಹೋಗಿ ಎಲ್ಲಾದ್ರೂ ಮಾಡ್ತೀನಿ. ಈಗ ನನ್ನ ಮಗಳು ನನ್ನನ್ನು ಏನಂತ ತಿಳ್ಕೊತಾಳು? ಸರಿ, ಈಗ ನನ್ನ ಮಗಳಿಗೆ ಈಗಷ್ಟೇ ತಾನೇ ವಿಷಯ ಗೊತ್ತಾಗಿರೋದು? ಹೌದು ಸಾಹೇಬ್ರೆ. ಅವಳು ಮುದುಕಿನ ಹುಡುಕೊಂಡು ಅಲ್ಲಿಗೆ ಬರ್ತಾಳೆ. ಮುದುಕಿಯಲ್ಲಿ ಅಂತ ಕೇಳ್ತಾಳೆ. ಸಮಯ ಮುದುಕಿ ಅವಳ ಕೈಗೆ ಸಿಕ್ಕಿದ್ಲೋ, ನಾನು ಆ ಮುದುಕಿ ಮೇಲೆ ಸೇಡು ತೀರಿಸ್ಕೊಳ್ಳೋದಕ್ಕಾಗೋದಿಲ್ಲ. ಅದಕ್ಕೆ ಈಗ ಉಳಿದಿರೋದು ಒಂದೇ ದಾರಿ. ಏನು ಸಾಹೇಬ್ರೆ? ಇನ್ನೂ ಕದ್ದು ಮುಚ್ಚಿ ಓಡೋದಕ್ಕಾಗೋದಿಲ್ಲ. ಮುದುಕಿನ ಕೊಲ್ಲೋದು ಒಂದೇ ಉಳಿದಿರೋ ದಾರಿ. ಅಂದರೆ ನೀವಿಲ್ಲಿಗೆ ಬರ್ತಾ ಇದ್ದೀರಾ ಸಾಹೇಬ್ರೆ? ಅಯ್ಯೋ, ನಾನು ಅಲ್ಲಿಗೆ ಬಂದರೆ ನನ್ನ ಮಗಳಿಗೆ ನನ್ನ ಮೇಲೆ ಪಕ್ಕಾ ಡೌಟ್ ಬಂದ್ಬಿಡುತ್ತೆ ಕಣೋ. ಮತ್ತೆ ಇವಳನ್ನ ಹೇಗೆ ಸಾಯಿಸೋದು? ನಾನೇ ನನ್ನ ಕೈಯಾರೆ ಅವಳನ್ನು ಕೊಲ್ಲಬೇಕು ಅಂತಿದ್ದೆ. ಆದರೆ ಈಗ ನನ್ನ ಮಗಳ ಮುಂದೆ ನಾನು ಒಳ್ಳೆಯವನು ಅಂತ ಸಾಬೀತು ಮಾಡೋದು ಅದಕ್ಕಿಂತ ಮುಖ್ಯವಾದ ಕೆಲಸ. ಅದಕ್ಕೆ ಮಾರ, ನೀನೇ ಆ ಮುದುಕಿ ಕಥೆ ಮುಗಿಸ್ಬಿಡು. ಆದರೆ ಸಾಹೇಬ್ರೆ, ಅಮ್ಮವ್ರು ಬಂದು ಮುದುಕಿಯಲ್ಲಿ ಅಂತ ಕೇಳಿದ್ರೆ? ಅದನ್ನೆಲ್ಲ ನಾನು ನೋಡ್ಕೋತೀನಿ ಕಣೋ. ನನ್ನ ಮಗಳು ನನಗೆ ಮೊದಲು ಫೋನ್ ಮಾಡೋದು. ನಾನು ಹೇಳಿದಷ್ಟು ಮಾಡು ನೀನು, ಸಾಕು. ಸರಿ ಸಾಹೇಬ್ರೆ. ಮತ್ತೆ ಶಿವಪ್ಪ? ಅವನಿಗೂ ಶಿವನ ಪಾದ. ಅವ ಯಾರು ನಂತ ಸರಿಯಾಗಿ ಮಾತಾಡ್ತಾ ಇಲ್ಲ. ಅಲ್ಲ, ನಾನು ಏನಾರು ತೆಪ್ಪಾಗಿ ಕೇಳ್ತೀವನಾ? ಈಟ್ ದಿವಸ ಗುಡಿ ಹೆಂಗಿದ್ದಿದ್ದು ಈ ಮನೇನ ಭಾಗ ಮಾಡೋದು ಅಂದ್ರೆ ಏನವ? ಹಾಂ, ಇದು ಅಶೋಕಂಗೆ ಯಾಕೆ ಅರ್ಥ ಆಯ್ತಾ ಇಲ್ಲ? ಅಲ್ಲ, ಅಪ್ಪ ಏನಾರು ಅವನ್ನ ತಡಿತಾರೆ ಅನ್ಕೊಂಡ್ರೆ ಅವರು ಹೂ ಅಂದ್ಬಿಟ್ರು. ನನಗೆ ಎಲ್ರ ಮೇಲೂ ಕೋಪ ಬತ್ತೈತೆ, ನಿನ್ನ ಮೇಲೂ. ಮತ್ತಿನ್ನೇನವ? ಅಲ್ಲ, ನಿನ್ನ ಪಾಡಿಗೆ ನೀನು ಹಿಂಗೆ ಕೂತ್ಕೊಬಿಟ್ರೆ ಹೆಂಗೆ ಹೇಳು? ನಮ್ಮನ್ನೆಲ್ಲ ಕಾಯೋರು ಯಾರು? ತಿದ್ದಿ ಬುದ್ಧಿ ಹೇಳೋರು ಯಾರವ? ನೀನೀಗಿದ್ದಿದ್ರೆ ಹಿಂಗೆಲ್ಲ ಆಯ್ತಿರ್ಲಿಲ್ಲ. ಎಲ್ಲಿದ್ಯವ? ಹಾಂ, ಯಾಕೆ ನಮ್ಮನ್ನೆಲ್ಲ ಬಿಟ್ಟುಂಟೋದೆ? ಹಿಂಗೆಲ್ಲ ಆಯ್ತದೆ ಅಂತ ನಿಂಗೆ ಮೊದಲೇ ಗೊತ್ತಿತ್ತಾ? ಓಹೋ, ಅದಕ್ಕೆ ದೊಡ್ಡ ಮನೆ ಬಿಟ್ಟು ಹೊಂಟೋಗ್ಬಿಟ್ಟ? ದೂರ ಹೊಂಟೋಗ್ಬಿಟ್ಟೆನವ?
ನಡಿಯ ಏಯ್ ನಡಿಯ ರಾಮ ಏನ ರಾಮನ ಏಯ್ ಏನ್ ದ್ರೌಪದಿನ ಕೃಷ್ಣ ಕಾಪಾಡ್ದಂಗೆ ನಿನ್ನ ಶ್ರೀರಾಮ ಬಂದು ಕಾಪಾಡ್ತಾನೆ ಅಂತ ಅಂದ್ಕೊಂಡ ಸಾಹೇಬ್ರ ನಿನ್ನ ಸಾಯಿಸಕ್ ಹೇಳಾಯ್ತು ಅದಕ್ಕೂ ಮುಖ್ಯವಾಗಿ ಈ ಮಾರ ನಿರ್ಧಾರ ಮಾಡಾಯ್ತು ಸಾವ್ ಇವತ್ತೇ ಕಣೆ ಅದು ನನ್ನ ಕೈಯಾರೆ ನಡಿಯ ನಡಿ ಏಯ್ ಎಷ್ಟು ಟಾರ್ಚರ್ ಕೊಟ್ಟೆ ಕಣೆ ನೀ ನನಗೆ ನೀನು ಕಾವಲಿದ್ದು ನೋಡ್ಕೊಳ್ಳೋದು ಅಲ್ದೆ ಜೊತೆಗೆ ಎಂಜಲ್ ಬೇರೆ ಬಾಚ್ಬೇಕು ನೀನು ಕೂಗಾಡಿದ್ರೆ ಸುಮ್ಮನಿರ್ಬೇಕು ಇದೆಲ್ಲದಕ್ಕೂ ಇವತ್ತೇ ಮುಕ್ತಿ ಕರಿ ಎಷ್ಟು ಬೇಕಾದ್ರೂ ನೀನು ಶ್ರೀರಾಮನ್ನ ಕರಿ ಸುತ್ತಲೂ ಯಾವ ನರಪಿಳ್ಳೆನೂ ಓಡಾಡಲ್ಲ ನಿನ್ನ ಕೊಂದು ಇಲ್ಲೇ ಬಿಸಾಕ್ಬಿಟ್ಟು ಹೋದ್ರು ಯಾವ ನನ್ನ ಮಗನೂ ಕೇಳಲ್ಲ ಒಂದೇ ಏಟು ನಿನ್ನ ಕತೆನ ಇಲ್ಲೇ ಮುಗಿಸ್ತೀನಿ ಯಾಕಪ್ಪಯ್ಯ ಹೀಗೆ ಮಾಡಿದ್ರಿ? ನಿಮಗೆ ಆ ಮುದುಕಿ ಮೇಲೆ ಕೋಪ ಇದೆ ಅಂತ ನಂಗೆ ಗೊತ್ತು. ಅದಕ್ಕೆ ಅಂತ ನನ್ನ ಕಣ್ಣು ಕಟ್ಟಿ ನನ್ನ ಜೊತೆಗೆ ಆಟ ಆಡ್ಬಿಟ್ರಲ್ಲ ನೀವು. ನಾನು ನೇರವಾಗಿ ಅಲ್ಲಿಗೆ ಹೋಗೋಣ ಅನ್ಕೊಂಡೆ, ಆದ್ರೆ ಮನ್ಸು ತಡಿಲಿಲ್ಲ. ನಿಮ್ಮ ಮಗಳಿಗಿಂತ ಮುದುಕಿನೇ ಹೆಚ್ಚಾಗೋದ್ಲಲ್ವಾ ನಿಮಗೆ? ಪುಟ ಏನು ಮಾತಾಡ್ತಿದೀಯೋ? ಹೇಳ್ತೀನಿ ಕೇಳು. ಆ ಮುದುಕಿ ನನಗೆ ಸಿಕ್ಕಿದ್ದೆ ನಿನ್ನೆ ರಾತ್ರಿ. ಏನ್ ಹೇಳ್ತಿದ್ದೀರಾ ನೀವು? ಹ್ಞೂ ಕಂದ, ಹೇಳ್ತೀನಿ ಕೇಳು. ಅದು ಯಾವುದೋ ಗ್ಯಾಂಗ್ನವರು ಅವಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿಟ್ಟಿದ್ರು. ನಾವಲ್ಲಿಗೆ ಹೋಗೋ ಅಷ್ಟರಲ್ಲಿ ಗ್ಯಾಂಗ್ನವ್ರು ಎಸ್ಕೇಪ್ ಆಗಿಬಿಟ್ರು. ಮುದುಕಿ ನಮಗೆ ಸಿಕ್ಕಿದ್ಲು. ಆದರೆ ಅಷ್ಟೊತ್ತಲ್ಲಿ ನಿನಗೆ ಫೋನ್ ಮಾಡಿ ಯಾಕೆ ಟೆನ್ಷನ್ ಕೊಡೋದು ಅಂತ ಹೇಳಿ ಸುಮ್ಮನಾದೆ. ಬೆಳಗ್ಗೆ ಫೋನ್ ಮಾಡೋಣ ಅಂದ್ಕೊಂಡು ಅಷ್ಟರಲ್ಲಿ ನೋಡಿದ್ರೆ ನೀನು ಪುಟ, ನಿನಗ್ಯಾರೋ ಈ ವಿಷಯ ಹೇಳಿದ್ದು? ಅದು ನನಗೆ ಗೊತ್ತು ಬಿಡು. ಆ ಶಿವಪ್ಪ ಹೌದು ತಾನೇ? ನೀನು ಕಳಿಸಿದ್ಯಲ್ಲ ನಮ್ಮ ಹತ್ರ. ಅವನು ನಮ್ಮ ಹತ್ರ ಬಂದಾಗಲೇ ನನಗೆ ಅನುಮಾನ ಬಂದಿತ್ತು. ಯಾವಾಗಲೂ ಕಾಸು 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 ಅಂತ ಪ್ರಾಣ ಬಿಡೋನು. ನೋಡು, ಮುದುಕಿ ಸಿಕ್ಕಿದ್ಲು ಅಂತ ಗೊತ್ತಾದ ತಕ್ಷಣ ನಮ್ಮಿಬ್ಬರ ಹತ್ರನೇ ಡಬಲ್ ಗೇಮ್ ಮಾಡೋದಕ್ಕೆ ಶುರು ಮಾಡಿದ್ದಾನೆ. ಛೀ, ದುಡ್ಡುಗೋಸ್ಕರ ನಮ್ಮ ಆಳುಗಳು ನಮಗೇ ಮೋಸ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಪುಟ್ಟ ನಾನು. ಏನ್ ಹೇಳ್ತಿದ್ದೀರಾ ಅಪ್ಪಯ್ಯ? ನಿಜವಾಗ್ಲೂನಾ? ಹ್ಞೂ ಪುಟ್ಟ, ನಾನು ಯಾಕೋ ನಿನ್ನ ಹತ್ರ ಸುಳ್ಳು ಹೇಳಲಿ? ಈಗ ಅವ್ನು ನಿನ್ನ ಹತ್ರ ಬಂದು ಏನು ಹೇಳ್ದ? ಮುದುಕಿ ಇರೋ ಜಾಗ ತಿಳಿಸ್ತೀನಿ, ಕಾಸು ಕೊಡ್ತೀರಾ ಅಂತ ಕೇಳ್ದ ತಾನೆ? ಹೌದು. ನೋಡು ಪುಟ್ಟ, ಅವನಿಗೆ ದುಡ್ಡು ಮುಖ್ಯ. ಅದಕ್ಕೆ ಅಪ್ಪ ಮಗಳಿಗೆ ತಂದಿಟ್ಟಿದ್ದಾನೆ. ಛೇ ಬಿಡು, ಅವನು ನಾನು ವಿಚಾರಿಸ್ಕೊತೀನಿ. ನನ್ನ ಜೊತೆ ಇದ್ದು ನನಗೆ ದ್ರೋಹ ಮಾಡ್ತಾನ ಅವನು. ಹ್ಞೂ ಕಣಮ್ಮ, ಆಯಿತು, ನೀನೇನು ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ. ನಾನು ನಿನಗೆ ಫೋನ್ ಮಾಡಿ ವಿಷಯ ತಿಳಿಸೋದಕ್ಕೆ ಮುಂಚೆ ಅವನೇ ನಿನಗೆ ತಿಳಿಸಿದ್ದಾನೆ, ಅಷ್ಟೇ ತಾನೇ? ಬಿಡು, ಅವನ ವಿಚಾರ ನನಗಿರಲಿ. ನಾಳೆ ಆ ಮುದುಕಿನ ಕರ್ಕೊಂಡು ಬಂದು ನಿನಗೂ ಒಪ್ಪಿಸ್ತೀನಿ, ಆಯಿತಾ? ಇಲ್ಲ ಅಪ್ಪಯ್ಯ, ಆ ಶಿವಪ್ಪನ ನೀವು ಏನು ಬೇಕಾದರೂ ಮಾಡ್ಕೊಳ್ಳಿ. ಆ ಮುದುಕಿನ ನಾನು ನೋಡಬೇಕು. ನಾನು ಈಗಲೇ ಹೊರಡ್ತೀನಿ. ಈಗಲೇನಾ? ಹೌದು ಅಪ್ಪಯ್ಯ, ಇಷ್ಟು ದಿನ ಆ ಮುದುಕಿ ನನ್ನ ಆಟ ಆಡ್ಸಿದ್ಲಲ್ಲ, ನಾನು ಅವಳ ಈಗಲೇ ನೋಡಬೇಕು. ಸರಿ ಪುಟ್ಟ, ಬಾ, ಹೊರಟು ಬಾ. ನಾನು ಈಗಲೇ ಹೊರಡ್ತೀನಿ ಅಪ್ಪಯ್ಯ.
ಅಪ್ಪ ಏನೇ ಹೇಳೋರು, ದೊಡ್ಡ ಮನೆಯವರೆಲ್ಲ ಒಟ್ಟಿಗೆ ಇರಬೇಕು ಕಲ, ಇದೊಂಥರ ಜೇನುಗೂಡಿದ್ದಂಗೆ ಅಂತ. ಈಗ ಏನಾಯ್ತು ಸರ್ದವ? ರಾಮ, ನಿನ್ನ ಕಷ್ಟ ನಂಗೆ ಅರ್ಥ ಆಯ್ತದೆ ಕಲ್ಲ. ಆದರೆ ಸಾಹೇಬ್ರ ಮಾತಿಗೆ ಗೌರವ ಕೊಡಬೇಕು. ಅವ್ರು ಯಾವತ್ತಾನ ತಪ್ಪಾಗಿ ನಿರ್ಧಾರ ಮಾಡಿರೋದನ್ನ ನೀನು ನೋಡಿದ್ಯಾ? ಆದರೂ ಸರ್ದವ, ಮನೇನ 2 ಭಾಗ ಮಾಡಕ್ಕೆ ಒಪ್ಕೊಂಡವ್ರೆ ಅಂದರೆ ಇದೆಂತ ಸರಿಯಾದ ನಿರ್ಧಾರ ಹೇಳು? ರಾಮ, ಆಸ್ತಿ ಭಾಗ ಆಯ್ತದೆ ಅಂದರೆ ಮನೆ ಮಂದಿ ಎಲ್ಲ ಭಾಗ ಆಯ್ತಾರೆ ಅಂತ ಅಲ್ಲಕಲ್ಲ. ಊಟಕ್ಕೆ ಕುಂತಾಗ ಕೈ ತುತ್ತು ಕೊಡೋ ಹಂಗೆ ಅವರವ್ರ ತುತ್ತನ್ನ ಅವರವ್ರಿಗೆ ಕೊಡೋದು, ಇದು ಕೂಡ ಅಟ್ಟೆಯ. ಅದು ಬಿಟ್ರೆ ಎಲ್ಲರೂ ಒಟ್ಟಿಗೆ ಇರ್ಬೋದು. ನೀನು ಹೇಳಿದ ಕೆಲಸ ಯಾವುದಾದ್ರೂ ಮಾಡೋಕ್ಕಾಗದೇ ಇದ್ದಾಗ, ಅಥವಾ ನಿನ್ನಿಂದ ಏನನ್ನಾದರೂ ಮುಚ್ಚಿಡೋಕ್ಕೆ ಪ್ರಯತ್ನ ಪಟ್ಟಾಗ ನನಗೆ ನಿನ್ನ ಕಣ್ಣುಗಳನ್ನು ನೋಡಿ ಮಾತಾಡೋಕ್ಕೆ ಆಗ್ತಿರಲಿಲ್ಲ. ನಿನಗೆ ನೆನಪಿದೆಯಾ ಪಾರ್ವತಿ? ನೀನು ಎಷ್ಟೋ ಸಾರಿ ನನಗೆ ಅದನ್ನು ಹೇಳಿದ್ದೆ. ಆದರೆ ಆಗ ನಾನು ನನ್ನ ಅಹಂ ಬಿಟ್ಕೊಡ್ದೆ, ಛೇ ಹಾಗೇನಿಲ್ಲ ಅಂತ ಹೇಳಿ ತಪ್ಪಿಸ್ಕೋತಾ ಇದ್ದೆ. ಆದರೆ ಅದೇ ನಿಜ ಪಾರ್ವತಿ. ನಿನ್ನ ಕಣ್ಗಳು ನೋಡಿ ಮಾತಾಡೋಕ್ಕೆ ಹೇಗೆ ಸಾಧ್ಯ ಆಗ್ತಿರ್ಲಿಲ್ವೋ ಹಾಗೆ ಈಗ ರಾಮನ ಕಣ್ಗಳು ನೋಡಿನೂ ಮಾತಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಂಥ ಸಮಯದಲ್ಲಿ ಅವನನ್ನು ನೋಡಿದಾಗ ನಾನು ನಿನಗೆ ಮೋಸ ಮಾಡ್ದೇನೋ ಅಂತ ಅನ್ಸೋಕ್ಕೆ ಶುರುವಾಗತ್ತೆ. ನೀನು ಬದುಕಿದೀಯಾ ಅಂತ ಅವನೀಗ ತೀವ್ರವಾಗಿ ನಂಬಿದ್ದಾನೆ. ನೀನಿಲ್ಲಿ ಇದ್ದಿದ್ರೆ ಇಂಥ ಸಮಸ್ಯೆನೇ ಬರ್ತಿರ್ಲಿಲ್ಲ ಅಂತ ಭಾವಿಸ್ತಾನೆ. ನೀನಿನ್ನೂ ಇದೆಯಾ ಪಾರ್ವತಿ? ಇನ್ನೂ ಬದುಕಿದೆಯಾ ಪಾರ್ವತಿ? ಬದುಕಿದ್ದು ನನ್ನ ಮೇಲೆ ಕೋಪ ಮಾಡಿಕೊಂಡು ಇಲ್ಲಿಗೆ ಬರದೇ ಇದೆಯಾ? ಎಲ್ಲಿದೆಯಾ ಪಾರ್ವತಿ? ಎಲ್ಲಿದೆಯಾ? ಪುಟ, ರಂಗ, ಯಾ ಪುಟ, ಎಲ್ಲಿ ಹಾಳಾಗೋದ್ರು? ಸಾಹೇಬ್ರೆ ನಮಸ್ಕಾರ. ಸಾಹೇಬ್ರೆ ನಮಸ್ಕಾರ. ಏನು ಎಲ್ಲ ಹೇಳ್ದ ಹಾಗೆ ನಡೀತಿದ್ಯೋ? ಹ್ಞೂ ಸಾಹೇಬ್ರೆ, ನೀವು ಹೇಳ್ದಂಗೆ ನಡೀತಾ ಇದೆ. ಸರಿ. ಮಾರ ಎಲ್ಲಿ ಹೋದ್ನಾ? ಆ ಮುಖ್ಯ ಕರ್ಕೊಂಡು ಆಗ್ಲೇ ಹೊರಟ ಸಾಹೇಬ್ರೆ. ಎಲ್ಲಿಗೂ ಮಾತಾಡು. ನನ್ನ ಮಗಳು ಯಾವ ಕ್ಷಣದಲ್ಲಿ ಬೇಕಾದ್ರೂ ಬಂದ್ಬಿಡ್ಬೋದು. ಮತ್ತೆ ಶಿವಪ್ಪ ಅವನೇನದ? ಸಾಹೇಬ್ರೆ, ಅವನ ಕತೆ ನಾ ಮುಗಿಸ್ಬಿಟ್ಟು. ಶಾಬಾಷ್ ಶಾಬಾಷ್. ಅಪ್ಪಯ್ಯ, ಓ ಮಗಳು ಬಂದ್ಲು, ಹೋಗಿ ಒಳಗೋಗಿ. ಅಪ್ಪಯ್ಯ, ಪುಟ್ಟ ಬಾರೋ ಬಾರೋ. ಅಪ್ಪಯ್ಯ ಎಲ್ಲ ಮುಚ್ಕಿ ಅವಳದ್ 4 ಬಾರ್ಸೋವರೆಗೂ ನಂಗೆ ನೆಮ್ಮದಿ ಇಲ್ಲ.
ಇರು ಸಮಾಧಾನ ಸಮಾಧಾನ. ಮುದುಕಿ ಸಿಕ್ಕಾಪಟ್ಟೆ ಹಠ ಮಾಡ್ತಿದ್ದಾಳೆ, ಅದಕ್ಕೆ ಒಂದು ಇಂಜೆಕ್ಷನ್ ಕೊಡೋದಕ್ಕೆ ಹೇಳಿದ್ದೀನಿ. ಅವಳು ಸ್ವಲ್ಪ ಶಾಂತ ಆಗಲಿ, ಆಮೇಲೆ ಹೋಗಿ ಮಾತಾಡ್ಸೋಣ. ಅಯ್ಯೋಪ್ಪಯ್ಯ ಆ ಮುದ್ಕಿಗೆ ನಾನು ಯಾಕೆ ಹೆದರ್ಕೋಬೇಕು? ಅಯ್ಯೋ ಇರೋ ಕಂದ, ಹೆದರ್ಕೊಳ್ಳೋ ಪ್ರಶ್ನೆ ಅಲ್ಲ ಕಣೋ ಇದು. ನೋಡು, ಆ ಮುದುಕಿ ಆವೇಶಕ್ಕೆ ಬಂದು ಸಿಕ್ಕಾಪಟ್ಟೆ ಕೂಗಾಡಿ BP ಎಲ್ಲ ಜಾಸ್ತಿ ಆಗಿ ಸತ್ಕಿತ್ತು ಹೋಗ್ಬಿಟ್ರೆ ಓಕೆ, ಸ್ವಲ್ಪ ಸಮಾಧಾನ ಆಗಲಿ, ಆಮೇಲೆ ಹೋಗೋಣ ನಾವು. ಇರು. ನಮ್ಮ ಹುಡುಗರು ನೋಡ್ಕೊಂಬರೋದಕ್ಕೆ ಹೋಗಿದ್ದಾರೆ, ಬರ್ತಾರೆ, ಇನ್ನೇನು ಬರ್ತಾರೆ. ಓಯ್ ಮುದುಕಿ, ಎಲ್ಲ ಓಕೆ, ಆದರೆ ನನಗೊಂದು ಡೌಟ್ ಕಣೆ. ನಮ್ಮ ಸಾಹೇಬ್ರಿಗೆ ಎಷ್ಟೋ ಜನ ಶತ್ರುಗಳಿದ್ದಾರೆ, ಅವ್ರನ್ನೆಲ್ಲ ಆಗಾಗಲೇ ಮುಗಿಸ್ಬಿಡ್ತಾರೆ. ಆದರೆ ನೀನು ಮಾತ್ರ ಯಾಕಿಷ್ಟು ಸ್ಪೆಷಲ್ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಅಷ್ಟೊಂದು ದ್ವೇಷನ ನಿನ್ನ ಮೇಲೆ, ಅಂಥದ್ದೇನಾಯ್ತು ಅಂತ ಹೇಳ್ಬಿಟ್ಟು ಸಾಯ್ತೀಯಾ? ತಿಳ್ಕೋಬೇಕು ಅನ್ನೋ ಕುತೂಹಲ ಬೇಜಾನಿದೆ. ಹೇಳ್ತೀಯೇನೆ? ಹೇಳಲ್ವಾ? ಹೇಳಲ್ವೇನೆ? ಹೇಳ್ಬೇಡ, ಹಾಗೆ ಸಾಯಿ. ಅವ್ವ ಅವ್ವ ಅವ್ವ, ರಾಮರೇ ಹುಷಾರು. ರಾಮರೇ ಬಿಡಿ, ರಾಮರೇ ಬಿಡಿ. ರಾಮರೇ ರಕ್ತ ಸುರಿತಾ ಇದೆ. ಬುಡಿ ನಮ್ಮರೆ, ಬುಡಿ ನೀವು. ಇರಿ, ನಾನು ಫಸ್ಟಿಗೆ ಕಿತ್ತೊಂಡು ಬರ್ತೀನಿ. ಲೇ ರಾಮ, ಏನ ಇದು? ಒಡೆದೋಗಿರೋ ಗಾಜಿನ ಕೈಯಿಂದ ಯಾರಾದ್ರೂ ಮುಟ್ಟಾರೇನ್ಲ? ಬಾರ್ಲ ರಾಮ, ಏನ